ನೆನೆಗುದಿಗೆ ಬಿದ್ದ ತೊದಲವಾಗಿ ಚಿಕ್ಕಲ್ಕಿ ಏತ ನೀರಾವರಿಯನ್ನ ಪುನಃ ಪ್ರಾರಂಭಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷ್ಣಾ ತೀರ ಹೋರಾಟ ಸಮಿತಿ ವತಿಯಿಂದ ಕಳೆದ 26ರಿಂದ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಲಾಗಿದೆ. ಉಪವಾಸ ಸತ್ಯಾಗ್ರಹ 4ನೇ ದಿನಕ್ಕೆ ಕಾಲಿಟ್ಟಿದ್ದು ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮತ್ತು ಹಾಲಿ ಶಾಸಕ ಜಗದೀಶ್ ಉಡಗಂಟಿ ಅವರು ಭಾಗಿಯಾಗಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಹೆಸ್ಕಾಂ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ ಬಳಿಕ ಜೂನ್ ತಿಂಗಳಿನಲ್ಲಿ ಕಾಮಗಾರಿ ಪುನಃ ಆರಂಭಿಸುವುದಾಗಿ ಏತ ನೀರಾವರಿಗೆ ನೀರು ಹರಿಸಲಾಗುವುದು ಅಂತ ಹೇಳಿದ್ರು. ತದನಂತರ ಸಣ್ಣ ನೀರಾವರಿ ಇಲಾಖೆ AWE SS ಕೊಳ್ಳಿ ಅವರು ಮಾತನಾಡಿ ಜೂನ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಮಾಡಲಾಗುವುದು, ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ರೈತರು ನಿಮ್ಮ ಕಾಮಗಾರಿ ಪ್ರಾರಂಭ ಮಾಡಿ ಕಾಮಗಾರಿ ಪೂರ್ಣವಾಗುವವರೆಗೂ ನಾವು ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ರೈತರಾದ ಶರಣಪ್ಪ ಕರ್ಜಗಿ, ಧೈರ್ಯಪ್ಪ ದಾನಗೊಂಡ, ಸುರೇಶ್ ಹಂಚಿನಾಳ್, ಮಲ್ಲಪ್ಪ ಒಡಿಯರ್, ಸಿದ್ದರಾಯ್ ಸನಸಿದ್ದ, ಸದಾಶಿವ್ ಕಲುತಿ, ರಮೇಶ್ ಕಾಂಬಳೆ, ಅಪ್ಪ ಸಾಹೇಬ್ ಸೂರ್ಯವಂಶಿ, ತುಕಾರಾಮ್ ಮುಳಿಕ್, ಜ್ಯೋತಿಬಾ ಚೌಹಾಣ್, ವಿಜಯ ಹೆಗ್ಗೊಂಡ ಸೇರಿದಂತೆ ಅನೇಕ ಜನ ರೈತ ಬಾಂಧವರು ಉಪಸ್ಥಿತರಿದ್ದರು. ಶಾಸಕರಾಗಿರ್ತೀವಿ, ಜನಪ್ರತಿನಿಧಿ ಆಗಿರ್ತೀವಿ ಅಂತಂದ್ರೆ ನಮಗೆ ಓಟ್ ಹಾಕಿದಂತ ನಮ್ಮ ಮತದಾರರ ಕಷ್ಟ ಸುಖಗಳನ್ನು ವಿಧಾನಸಭೆಯಲ್ಲಿ ಹಂಚಿಕೊಂಡು ಸರ್ಕಾರದ ಒತ್ತಡ ತಂದು ಅದು ಕೆಲಸ ಮಾಡುವುದು ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಸದಾನಂದಗೌಡರ ಫೋನ್ ಮಾಡಿ ಸಿಕ್ಕ ನಂತರ ತಕ್ಷಣ ಫೋನ್ ಮಾಡಿ ಹೇಳಿದ್ರು, ಆ ಶ್ರೀಕಾಂತ್ ಕುಲಕರ್ಣಿ ಹೇಳುವಂತ ಚಿಕ್ಕಲಿಕ್ಕೆ ಏತ ನೀರಾವರಿ ಯೋಜನೆ ನಾಳೆನೇ ಕ್ಯಾಬಿನೆಟ್ ಇಟ್ಟು ಮುಂದೂರು ಕೊಡಬೇಕಂತ ಹೇಳಿದಾಗ ಮರುದಿವಸ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಅದನ್ನು ಘೋಷಣೆ ಮಾಡಿ ಹೊರಗೆ ಇಷ್ಟು ವಿಳಂಬ ಆಗಕ್ಕೆ ಕೆಲವು ರಾಜಕಾರಣಿಗಳು ಕಾರಣ ಆಗ್ತಾರೆ. ಇದು ಎಂದೋ ಆಗ್ಬೇಕಾಗಿ ದೊಡ್ಡ ಸ್ಕೀಮ್ ಅಲ್ಲದೆ ಎಂದೋ ಆಗ್ಬೇಕಾಗಿತ್ತು. ದುರ್ದೈವದಿಂದ ವಿಳಂಬ ಆಗ್ತಾ ಇಲ್ಲಿ ಬಂದೋದು. ಎಲ್ಲಿ ಒಂದು ಜಾಗದಲ್ಲಿ ಕಟ್ಟಬೇಕಾಗಿತ್ತು, ಅದಕ್ಕೊಂದು ಪಾಯ ಇಲ್ಲ ಅನ್ನೋತ್ತೆ ನಪಾಯ ಇಟ್ಕೊಂಡು ಮುಂದೆ ಹಾಕೋತ ಹೋದ್ರು. ದುಡ್ಡಂಗ ಕೊಡ್ಕೊತ ಬಂದಾರೆ ಸಜೀವವಾಗಿ. ಇಲ್ಲಿ ಈ ನಮ್ಮ ರೈತ ಸಂಘದ ಸ್ನೇಹಿತರು 2-3 ಬಾರಿಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ಯಾರ. ಈ ಹೋರಾಟ ಮಾಡದೇ ಇದ್ರೆ ಬಹುಶಃ ಇಷ್ಟು ಪ್ರಗತಿ ಆಗ್ತಿದ್ದಿಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ನಮ್ಮ ರೈತರಿಗೆ ನೀರು ಬೇಕು. ಯಾಕಪ್ಪ ಅಂದ್ರ ಅಲ್ಲಿ ಸಾವಿರ ಭಾಗದಾಗ ಒಂದು ನೀರಾವರಿ ಇಲ್ಲ. ನೆಲನಿದ್ರು ಕೇವಲ ಹೊಂಟಿಗೆ ಹಾಕಿ ನೀರು ಕೊಡ್ತಾರ. ಇಲ್ಲೇ ಒಯ್ಯಿದ್ರು ಇಲ್ಲ ನೀವು ನೀರು ದಿವಸ ಕಳಿಯಲ್ಪ ನಮ್ಗೆ ಹೋಗೈತಿ. ಹೀಗಾಗಿ ದಯವಿಟ್ಟು ನಾವು ತೊಗರಿ ಬಗ್ಗೆ ಹಿರಿಯರಿಗೆ ವಿನಂತಿ ಮುಗಿದಪ್ಪ ಅಂದ್ರೆ ನೀವು ನೀರು ತಗೊಂಡು ಮನಿಬಹುದು. ನಾವು 13 ವರ್ಷದ ಒಂದು ಜರ್ನಿಯಲ್ಲಿ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡಿದ್ವಿ ಈ ಭಾಗದ ರೈತರು. ಆದ್ರೂ ಕೂಡ ವಿಳಂಬ ಆಕೋತ ಬಂದೈತಿ. ಈಗೂ ಕೂಡ ನಮ್ಮ ಶಾಸಕರು ಬರಬೇಕು ಅಂತಂದ್ರೆ, ನಮ್ಮ ಮಾಜಿ ಶಾಸಕರು ಬರಬೇಕು, ಹೋರಾಟಗಾರರು ಇಲ್ಲಿ ಬರಬೇಕು ಅಂತಂದ್ರೆ ಈ ಒಂದು ವೇದಿಕೆಯನ್ನ ಮಾಡಿದಾಗ ಮಾತ್ರ ಇಲ್ಲಿ ಎಲ್ಲರೂ ಬಂದಾರ. ಅದಕ್ಕೊಂದು ತೀವ್ರತೆ ಸಿಕ್ಕೈತಿ. ಈ ಪಟ್ನ ನಾವು ಒಂದು ಸಂಧಾನ ಅದು ಅಂತೇಳಿ ನಾವು ಎದ್ದು ಬಿಟ್ಟಪ್ಪ ಅಂತಂದ್ರೆ ನೂರಾರು ಆತಂಕಗಳದಾವ. ಅದನ್ನೇ ನೆಪ ಇಟ್ಕೊಂಡು ಏನ್ ಮಾಡ್ತಾ ಇರ್ತಾವೆ ನಮ್ಮ ಅಧಿಕಾರಿಗಳು ವಿಳಂಬ ಮಾಡ್ಕೋತ ಹೋಗ್ತಾರೆ. ಹೀಗೆ ನಮ್ಗೆ ನ್ಯಾಯ ಸಿಗುವವರೆಗೂ, ಇಲ್ಲಿ ನೀರು ಹರಿಯುವವರೆಗೂ ನಾವು ವೇದಿಕೆಯನ್ನು ಮುರಿಯೋದಿಲ್ಲ. ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ, ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ನಾವು ಉಗ್ರವಾದ ನಾನು ಸಿದ್ದರಾಯ್ ಶಿವಪ್ಪ ಸನ್ಸಿದ್ ತೊದಲ್ಬಾಗಿ ಅವಾಗ ರೈತ, ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ, ತೊದಲ್ಬಾಗಿ, ಅರ್ಜುನಗಿ, ಜನವಾಡ ಇದು ಏತ ನೀರಾವರಿ ಕಾಮಗಾರಿ 2012-13 ಸಾಲಿನೊಳಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದ ಹೊತ್ನ್ಯಾಗ ಅಡಿಗಲ್ ಸಮಾರಂಭ ಮಾಡಿದ್ರು. ಇದನ್ನ ಅಡಿಗಲ್ ಸಮಾರಂಭ ಮಾಡಿದ ನಂತರ 6 ತಿಂಗಳ ಕೆಲಸ ಮಾಡಿದ್ರು. ಟೆಂಡರ್ ಆದ ನಂತರ 6 ತಿಂಗಳು ಕೆಲಸ ಮಾಡಿದ್ರು. 6 ತಿಂಗಳು ಆದ ನಂತರ ಹೊಳ್ಳಿ ಯೋಜನೆ ಬಂದ್ ಬಿದ್ದ ತಕ್ಷಣ 16 ತನಕ ಯಾವ ಕೆಲಸನೂ ಮಾಡಲಿಲ್ಲ ಯಾವ ಅಧಿಕಾರಿಗಳನ್ನು. 2016ಕ್ಕೆ ಬಂದ ನಾವು ರೈತರೊಟ್ಟರು ಸೇರಿ ಈ ಯೋಜನೆ ಸಂಬಂಧ ಹೋರಾಟ ಮಾಡಿದೀವಿ. ಹೋರಾಟ ಮಾಡಿದ ನಂತರ ನಾವು ಮಾಡಿಕೊಡ್ತೀವಿ, ಒಂದು 6 ತಿಂಗಳದಾಗ 1 ವರ್ಷದೊಳಗೆ ನಿಮ್ಗೆ ನೀರು ಮುಗಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ರು ಅಧಿಕಾರಿಗಳು. ಅಲ್ಲಿಂದ ನಾವು ಹೋರಾಟ ಮಾಡ್ಕೋತಾನ ಇದೀವೋ, ಅಧಿಕಾರಿಗಳು ಏನು ಮಾಡತನ ಇಲ್ಲ. ಸುಮಾರು 48 ಕೋಟಿ ಇದ್ದಿದ್ದು ಹೋಗಿ 58 ಕೋಟಿ ಮಾಡಿದ್ರು. 58 ಕೋಟಿ ಇದ್ದಿದ್ದು ಹೋಗಿ ಮತ್ತೀಗ 5 ಕೋಟಿ ಮಾಡಿದ್ರು ಮಾನ್ಯ. ಆದ್ರೂ ಇನ್ನೂ ತನ ಯಾವ ಯೋಜನೆನೂ ಸಂಪೂರ್ಣವಾಗಿ ಯೋಜನೆ ಮುಗುದಿಲ್ಲ. ಅದರ ಸಲುವಾಗಿ ನಾವು ಮಾನ್ಯ 26/2/2026 ಧರಣಿ ಉಪವಾಸ ಸತ್ಯಾಗ್ರಹ ಚಿಕ್ಕಲ್ ಕ್ರಾಸ್ನ ಸ್ಟಾರ್ಟ್ ಮಾಡಿವು. ಆ ಯೋಜನೆ ಮುಗಿಯುವವರೆಗೂ ಕಂಟಿನ್ಯೂ ಹೋರಾಟ ಮಾಡ್ತೀವಿ. ನಾವು ಅಲ್ಲಿ ತನಕ ಬಿಡಂಗಿಲ್ಲ. ನಮಗೆ ಬರೋ ಜೂನಕ್ಕೆ ಕಂಟಿನ್ಯೂ ನೀರಾವರಿ ಆಗ್ಬೇಕಂತೇಳಿ ನಮ್ದು ಬೇಡಿಕೆ ಐತಿ. ಅಲ್ಲಿ ತನ ನಾವು ಸಾಕಷ್ಟು ಸಲ ಹೋರಾಟ ಮಾಡಿವಿ. ಇದಕ್ಕೆ 19ರಾಗ ಮಾಡಿವು, 18ರಾಗೂ ಮಾಡಿವು. ಪ್ರತಿ ವರ್ಷಕ್ಕೆ ಕೇಳ್ಕೊತಾನ ಇದೀವಿ. 6 ತಿಂಗಳು 3 ತಿಂಗಳು ಕಂಟಿನ್ಯೂ. ಆದ್ರೂ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ತೋರ್ಸಾಕ್ತಾರೆ ಈ ಯೋಜನೆ ಸಲುವಾಗಿ. 2013ರಿಂದ ಏನು ಉದ್ಘಾಟನೆ ಪ್ರಾರಂಭ ಆಯ್ತು, ಅರ್ಧ ಕೆಲಸ ಮುಗಿದ ನಂತರ ಅರ್ಧ ಕೆಲಸ ಸಂಪೂರ್ಣ ಯೋಜನೆ ಎಲ್ಲ ಹಾಳಾಗಿ ಹೋಗೈತಿ. ಉಳಿದಿದ್ದೆಲ್ಲ ಇನ್ನು ಬರೀ ಕೇವಲ 20% ಕೆಲಸ ಮಾತ್ರ ಬಾಕಿ ಉಳಿದಿದ್ದು. ಅದಕ್ಕೆ 20% ಕೆಲಸ ಮುಗಿತಂದ್ರೆ ಇವತ್ತ ಸಾಕಷ್ಟು ರೈತರ 4000 ಎಕರೆ ಜಮೀನು ನೀರು ಹಾಯುವಂತ ಯೋಜನೆ, ಉಳಿದ ಕೆಲಸ ಎಲ್ಲ ಯೋಜನೆ ಸಂಪೂರ್ಣ ಹಾಳಾಗಿ ಹೊಂಟೈತಿ. ಅದಕ್ಕೆ ಸರ್ಕಾರನ ಹೊಣೆಗಾರ. ಇನ್ನು 20% ಕೆಲಸ ಒಂದು ತಿಂಗಳೊಳಗೆ ಸಂಪೂರ್ಣ ಮುಗಿದು ಹೋಗ್ತದೆ.